ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ರು. ಇಂಥ ಸಂದರ್ಭದಲ್ಲ ಎರಡೂ ಕಡೆಯಿಂದ ತಪ್ಪುಗಳಾಗಿದ್ದಾವೆ. ತಪ್ಪುಗಳಾಗೋದಕ್ಕೆ ಅನೇಕರು ಅವರು ಹಿಂದಿದ್ದಂಥ ಗುಂಪುಗಾರಿಕೆನೂ ಇರ್ಬೋದಿಲ್ಲ ಅಂತಲ್ಲ, ಅವರು ತಿಳಿ ಹೇಳಬೇಕಾಗಿದೆ ಇವತ್ತು. ಯಾಕೆಂತಂದ್ರೆ ಇವತ್ತು ಅಧಿಕಾರದಲ್ಲಿ ಇದ್ದರೂ ಏನೋ ಸಾಧನೆ ಮಾಡಲಿಕ್ಕೆ ಸಾಧ್ಯದ. ಅಧಿಕಾರ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತು BJP ಅದರಲ್ಲೂ RSS ಅಧಿಕಾರಕ್ಕಾಗಿ ಇವತ್ತು ತನ್ನ ಮೆರಿಟನ್ನು ಒಂದು ವಾದನ ಬಿಟ್ಟದ್ದು. ಒಳಮರ್ಮದಲ್ಲಿ ಅದೆಲ್ಲ ಇಲ್ಲಂತಲ್ಲ, ಅಲ್ಲಿ ವರಾಶನ ಪದ್ಧತಿ ಇದಾವೆ, ಎಲ್ಲನೂ ಇಟ್ಕೊಂಡಿದ್ದಾರೆ ಅವರು. ಆದರೆ ಇವತ್ತು ಅವಶ್ಯದ ಅದಕ್ಕೆ OBC ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಎಂಥ ಕಟ್ಟರ್ ವರ್ಣಾಶ್ರಮ ಧರ್ಮದ ಮೇಲೆ ಇತ್ತಂಥ RSS ಅಧಿಕಾರಕ್ಕಾಗಿ ಅದನ್ನು ಬಿಡ್ತಾ ಇದ್ದಾರೆ. ಗೊತ್ತಾಗಿದೆ ಅವ್ರಿಗೆ, ಜನ ಇವತ್ತು ತಿಳ್ಕೊಳ್ತಾ ಇದ್ದಾರಪ್ಪ ಅಂತೇಳಿ. ಮತ್ತು ನಿಮಗೂ ಗೊತ್ತಿದೆ, ಇವತ್ತು OBC SC ST ಜೊತೆಗೆ ಮೈನಾರಿಟಿ ಕೂಡಿದ್ರೆ 85% ಜನ ಆದ್ರೆ ಇಲ್ಲೇ. ಅವರೆಲ್ಲ ಒಂದಾದ್ರೆ, ಅವ್ರು ಒಂದಾಗ್ತಾ ಇಲ್ಲ. ಒಂದಾದ್ರೆ ನಿಮಗೆ ಅವಕಾಶ ಇಲ್ಲ. ರೈತರೆಲ್ಲ ತಿಳ್ಕೊಂಡು ಒಂದಾದ್ರೆ ನಿಮಗೆ ಅವಕಾಶ ಇಲ್ಲ. ಇದು ನೀವು ತಿಳಿಬೇಕಾಗಿದ್ದು, ಇವತ್ತು ಕಾಂಗ್ರೆಸ್ ಪಕ್ಷ ತಿಳಿಬೇಕಾಗಿತ್ತು. ಅದಕ್ಕೆ ಈ ಕಲಾ ಯಾದವಿ ಕಲಾ ಅಥವಾ ಅಧಿಕಾರದ ಕಲಾ ಇದು ಕಾಂಗ್ರೆಸ್ಸಿಗೆ ಒಳ್ಳೆಯದನ್ನು ಮಾಡೋದಿಲ್ಲ. ತಿಳ್ಕೊಂಡಿರ್ಬೋದು, ಗ್ಯಾರಂಟಿಯಿಂದ ನಾವು ಗೆಲ್ತೀವಿ ಅಂತ. BJP ಹೇಳ್ತದ್ರಿ 2027 ನಾನು ಗ್ಯಾರಂಟಿ ಕೊಡ್ತೀನಿ. ದಿಲ್ಲಿಯಲ್ಲಿ ಕಸ್ಕೊಂಡಿದ್ದು ನೆನಪಿಲ್ವಾ?